ಚೀಫ್ ಸೆಕ್ರೆಟರಿ ಅವರಿಗೆ ಬಿಜೆಪಿ ಎಂಎಲ್ಸಿ ಅವಹೇಳನ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಇಲಾಖೆ ಇದನ್ನ ನೋಡಿಕೊಳ್ಳುತ್ತೆ, ರವಿಕುಮಾರ್ನ ಪೊಲೀಸರು ನೋಡಿಕೊಳ್ತಾರೆ ಅಂತ ಬಿಜೆಪಿ ಎಂಎಲ್ಸಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮೊನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ವಿರುದ್ಧ ಅವಹೇಳನಕಾರಿಯಾದಂತಹ ಪದ ಬಳಸಿದರು ರವಿಕುಮಾರ್ ಅನ್ನುವಂತಹ ಆರೋಪ ಇದೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಮಾಧ್ಯಮದವರು ಕೇಳಿರ್ತಕ್ಕಂತಹ ಈ ಸಂಬಂಧವಾದ ಪ್ರಶ್ನೆಗೆ ಮುಖ್ಯಮಂತ್ರಿ ಇದನ್ನ ಕಾನೂನು ಇಲಾಖೆ ನೋಡಿಕೊಳ್ಳುತ್ತೆ, ಇನ್ನು ರವಿಕುಮಾರ್ ಅವ್ರನ್ನ ಪೊಲೀಸರು ನೋಡ್ಕೊಳ್ತಾರೆ ಅಂತ ಮಾತನಾಡಿದ್ದಾರೆ. ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಏನ್ ರವಿಕುಮಾರ್ ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಏನ್ ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಏನ್ ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಕಾನೂನು ಇಲಾಖೆ ಪೊಲೀಸ್ನವರು ನೋಡ್ಕೋತಾರೆ ಅಂತ ಮುಖ್ಯಮಂತ್ರಿ ಹೇಳಿದ್ರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಏನು ಮಹಿಳೆ ಇದ್ದಾರೆ ಅವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ರವಿಕುಮಾರ್ ಅವರು ಮೊನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ಅನ್ನುವಂಥ ಬಲವಾದ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ವಲಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಚೀಫ್ ಸೆಕ್ರೆಟರಿ ಅವರಿಗೆ ಬಿಜೆಪಿ ಎಂಎಲ್ಸಿ ಅವಹೇಳನ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಇಲಾಖೆ ಇದನ್ನ ನೋಡಿಕೊಳ್ಳುತ್ತೆ, ರವಿಕುಮಾರ್ನ ಪೊಲೀಸರು ನೋಡಿಕೊಳ್ತಾರೆ ಅಂತ ಬಿಜೆಪಿ ಎಂಎಲ್ಸಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮೊನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ವಿರುದ್ಧ ಅವಹೇಳನಕಾರಿಯಾದಂತಹ ಪದ ಬಳಸಿದರು ರವಿಕುಮಾರ್ ಅನ್ನುವಂತಹ ಆರೋಪ ಇದೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಮಾಧ್ಯಮದವರು ಕೇಳಿರ್ತಕ್ಕಂತಹ ಈ ಸಂಬಂಧವಾದ ಪ್ರಶ್ನೆಗೆ ಮುಖ್ಯಮಂತ್ರಿ ಇದನ್ನ ಕಾನೂನು ಇಲಾಖೆ ನೋಡಿಕೊಳ್ಳುತ್ತೆ, ಇನ್ನು ರವಿಕುಮಾರ್ ಅವ್ರನ್ನ ಪೊಲೀಸರು ನೋಡ್ಕೊಳ್ತಾರೆ ಅಂತ ಮಾತನಾಡಿದ್ದಾರೆ. ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಏನ್ ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಏನ್ ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಏನ್ ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಕಾನೂನು ಇಲಾಖೆ ಪೊಲೀಸ್ನವರು ನೋಡ್ಕೋತಾರೆ ಅಂತ ಮುಖ್ಯಮಂತ್ರಿ ಹೇಳಿದ್ರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಏನು ಮಹಿಳೆ ಇದ್ದಾರೆ ಅವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ರವಿಕುಮಾರ್ ಅವರು ಮೊನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ಅನ್ನುವಂಥ ಬಲವಾದ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ವಲಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಚೀಫ್ ಸೆಕ್ರೆಟರಿ ಅವರಿಗೆ ಬಿಜೆಪಿ ಎಂಎಲ್ಸಿ ಅವಹೇಳನ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಇಲಾಖೆ ಇದನ್ನ ನೋಡಿಕೊಳ್ಳುತ್ತೆ, ರವಿಕುಮಾರ್ನ ಪೊಲೀಸರು ನೋಡಿಕೊಳ್ತಾರೆ ಅಂತ ಬಿಜೆಪಿ ಎಂಎಲ್ಸಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮೊನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ವಿರುದ್ಧ ಅವಹೇಳನಕಾರಿಯಾದಂತಹ ಪದ ಬಳಸಿದರು ರವಿಕುಮಾರ್ ಅನ್ನುವಂತಹ ಆರೋಪ ಇದೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಮಾಧ್ಯಮದವರು ಕೇಳಿರ್ತಕ್ಕಂತಹ ಈ ಸಂಬಂಧವಾದ ಪ್ರಶ್ನೆಗೆ ಮುಖ್ಯಮಂತ್ರಿ ಇದನ್ನ ಕಾನೂನು ಇಲಾಖೆ ನೋಡಿಕೊಳ್ಳುತ್ತೆ, ಇನ್ನು ರವಿಕುಮಾರ್ ಅವ್ರನ್ನ ಪೊಲೀಸರು ನೋಡ್ಕೊಳ್ತಾರೆ ಅಂತ ಮಾತನಾಡಿದ್ದಾರೆ. ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಏನ್ ಅದು ಕಾನೂನು ಇಲಾಖೆ
ಪೊಲೀಸ್ನವ್ರು ನೋಡ್ತಾರೆ. ಐಎಎಸ್ ಅಧಿಕಾರಿ ಕಂಪ್ಲೇಂಟ್ ಕೊಡಿದೆ ಸರ್. ಏನ್ ರವಿಕುಮಾರ್ ರವಿಕುಮಾರ್ ವಿರುದ್ಧ ಐಎಎಸ್ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಐಎಎಸ್ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದೆ ಸರ್. ಏನ್ ರವಿಕುಮಾರ್ ರವಿಕುಮಾರ್ ವಿರುದ್ಧ ಐಎಎಸ್ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಐಎಎಸ್ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದೆ ಸರ್. ಕಾನೂನು ಇಲಾಖೆ ಪೊಲೀಸ್ನವರು ನೋಡ್ಕೋತಾರೆ ಅಂತ ಮುಖ್ಯಮಂತ್ರಿ ಹೇಳಿದ್ರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಏನು ಮಹಿಳೆ ಇದ್ದಾರೆ ಅವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ರವಿಕುಮಾರ್ ಅವರು ಮೊನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ಅನ್ನುವಂಥ ಬಲವಾದ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ವಲಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಚೀಫ್ ಸೆಕ್ರೆಟರಿ ಅವರಿಗೆ ಬಿಜೆಪಿ ಎಂಎಲ್ಸಿ ಅವಹೇಳನ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಇಲಾಖೆ ಇದನ್ನ ನೋಡಿಕೊಳ್ಳುತ್ತೆ, ರವಿಕುಮಾರ್ನ ಪೊಲೀಸರು ನೋಡಿಕೊಳ್ತಾರೆ ಅಂತ ಬಿಜೆಪಿ ಎಂಎಲ್ಸಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮೊನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ವಿರುದ್ಧ ಅವಹೇಳನಕಾರಿಯಾದಂತಹ ಪದ ಬಳಸಿದ್ರು ರವಿಕುಮಾರ್ ಅನ್ನುವಂತಹ ಆರೋಪ ಇದೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಮಾಧ್ಯಮದವರು ಕೇಳಿರ್ತಕ್ಕಂತಹ ಈ ಸಂಬಂಧವಾದ ಪ್ರಶ್ನೆಗೆ ಮುಖ್ಯಮಂತ್ರಿ ಇದನ್ನ ಕಾನೂನು ಇಲಾಖೆ ನೋಡ್ಕೊಳ್ಳುತ್ತೆ, ಇನ್ನು ರವಿಕುಮಾರ್ ಅವ್ರನ್ನ ಪೊಲೀಸರು ನೋಡ್ಕೊಳ್ತಾರೆ ಅಂತ ಮಾತನಾಡಿದ್ದಾರೆ. ಏನ್ ರವಿಕುಮಾರ್ ರವಿಕುಮಾರ್ ವಿರುದ್ಧ ಐಎಎಸ್ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಐಎಎಸ್ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದೆ ಸರ್. ಏನ್ ರವಿಕುಮಾರ್ ರವಿಕುಮಾರ್ ವಿರುದ್ಧ ಐಎಎಸ್ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಐಎಎಸ್ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದೆ ಸರ್. ಏನ್ ರವಿಕುಮಾರ್ ರವಿಕುಮಾರ್ ವಿರುದ್ಧ ಐಎಎಸ್ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಐಎಎಸ್ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದೆ ಸರ್. ಏನ್ ರವಿಕುಮಾರ್ ರವಿಕುಮಾರ್ ವಿರುದ್ಧ ಐಎಎಸ್ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಐಎಎಸ್ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದೆ ಸರ್. ಕಾನೂನು ಇಲಾಖೆ ಪೊಲೀಸ್ನವರು ನೋಡ್ಕೋತಾರೆ ಅಂತ ಮುಖ್ಯಮಂತ್ರಿ ಹೇಳಿದ್ರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಏನು ಮಹಿಳೆ ಇದ್ದಾರೆ ಅವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ರವಿಕುಮಾರ್ ಅವರು ಮೊನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ಅನ್ನುವಂಥ ಬಲವಾದ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ವಲಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಚೀಫ್ ಸೆಕ್ರೆಟರಿ ಅವರಿಗೆ ಬಿಜೆಪಿ ಎಂಎಲ್ಸಿ ಅವಹೇಳನ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಇಲಾಖೆ ಇದನ್ನ ನೋಡಿಕೊಳ್ಳುತ್ತೆ, ರವಿಕುಮಾರ್ನ ಪೊಲೀಸರು ನೋಡಿಕೊಳ್ತಾರೆ ಅಂತ ಬಿಜೆಪಿ ಎಂಎಲ್ಸಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮೊನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ವಿರುದ್ಧ ಅವಹೇಳನಕಾರಿಯಾದಂತಹ ಪದ ಬಳಸಿದ್ರು ರವಿಕುಮಾರ್ ಅನ್ನುವಂತಹ ಆರೋಪ ಇದೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಮಾಧ್ಯಮದವರು ಕೇಳಿರ್ತಕ್ಕಂತಹ ಈ ಸಂಬಂಧವಾದ ಪ್ರಶ್ನೆಗೆ ಮುಖ್ಯಮಂತ್ರಿ ಇದನ್ನ ಕಾನೂನು ಇಲಾಖೆ ನೋಡ್ಕೊಳ್ಳುತ್ತೆ, ಇನ್ನು ರವಿಕುಮಾರ್ ಅವ್ರನ್ನ ಪೊಲೀಸರು ನೋಡ್ಕೊಳ್ತಾರೆ ಅಂತ ಮಾತನಾಡಿದ್ದಾರೆ. ಏನ್ ರವಿಕುಮಾರ್ ರವಿಕುಮಾರ್ ವಿರುದ್ಧ ಐಎಎಸ್ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಐಎಎಸ್ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದೆ ಸರ್. ಏನ್ ರವಿಕುಮಾರ್ ರವಿಕುಮಾರ್ ವಿರುದ್ಧ ಐಎಎಸ್ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಐಎಎಸ್ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದೆ ಸರ್. ಏನ್ ರವಿಕುಮಾರ್ ರವಿಕುಮಾರ್ ವಿರುದ್ಧ ಐಎಎಸ್ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಐಎಎಸ್ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದೆ ಸರ್. ಏನ್ ರವಿಕುಮಾರ್ ರವಿಕುಮಾರ್ ವಿರುದ್ಧ ಐಎಎಸ್ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಐಎಎಸ್ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದೆ ಸರ್. ಕಾನೂನು ಇಲಾಖೆ ಪೊಲೀಸ್ನವರು ನೋಡ್ಕೋತಾರೆ ಅಂತ ಮುಖ್ಯಮಂತ್ರಿ ಹೇಳಿದ್ರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಏನು ಮಹಿಳೆ ಇದ್ದಾರೆ ಅವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ರವಿಕುಮಾರ್ ಅವರು ಮೊನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ಅನ್ನುವಂಥ ಬಲವಾದ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ವಲಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ.